ರಾಯಚೂರು ಜಿಲ್ಲೆಯ ಬಹುನಿರೀಕ್ಷಿತ ಕುಡಿಯುವ ನೀರು ಪೂರೈಸುವ ಬಂಗಾರಪ್ಪ ಕೆರೆಗೆ ಸ್ಥಳೀಯ ಶಾಸಕ ಬಸನಗೌಡ ದದ್ದಲ್ ಅವರು ಪರಿಶೀಲಿಸಿದರು. ಹೌದು, ರಾಯಚೂರು ಜಿಲ್ಲೆಯ ಬಹುನಿರೀಕ್ಷಿತ ಕುಡಿಯುವ ನೀರು ಹಾಗೂ ರೈತರ ಜಮೀನುಗಳಿಗೆ ಕೃಷ್ಣಾ ನದಿಯಿಂದ ಬಂಗಾರಪ್ಪ ಕೆರೆಗೆ ನೀರುಣಿಸುವ ಯೋಜನೆ ಕಾಮಗಾರಿಯನ್ನು ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ವೀಕ್ಷಣೆ ಮಾಡಿದರು. ಕೆರೆ ವೀಕ್ಷಣೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಂಗಾರಪ್ಪ ಕೆರೆ ತುಂಬುವ ಯೋಜನೆಯು ಈ ಹಿಂದೆ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ 211 ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿ ಟೆಂಡರ್ ಆಗಿತ್ತು. ಈಗ ಕೆಲಸ ಸಂಪೂರ್ಣವಾಗಿ ಮುಗಿಯುವ ಹಂತದಲ್ಲಿದ್ದು ಶೀಘ್ರದಲ್ಲೇ ಉದ್ಘಾಟನೆ ಮಾಡಲಾಗುವುದು ಎಂದರು. ನನ್ನ ರೈತರು, ಮುಖಂಡರು, ಜನಪ್ರತಿನಿಧಿಗಳು, ಪಕ್ಷದ ಮುಖಂಡರು, ಅಧಿಕಾರಿಗಳು ಬಂಗಾರಪ್ಪ ಕೆರೆಯನ್ನು ಕೃಷ್ಣಾ ನದಿಯವರೆಗೆ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿಕೊಂಡು ಬರೆಯಲಾಗಿದೆ. ಇನ್ನು ಸಣ್ಣ ಪುಟ್ಟ ಕೆಲಸಗಳು ಬಾಕಿ ಇವೆ. ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಮೂಲಕ ಇದನ್ನು ಶೀಘ್ರದಲ್ಲೇ ಉದ್ಘಾಟನೆ ಮಾಡಲಾಗುತ್ತದೆ ಎಂದರು. ಜಿಲ್ಲೆಯ ಇವತ್ತೇನು ಗಡೇಕಲ್ ಬಂಗಾರಪ್ಪ ಕೆರೆ ಅಂತೇಳಿ ನಾವು ಕರಿತಾ ಇದ್ದೀವಿ. ಗಡೇಕಲ್ ರಿಸರ್ವರನ್ನು ಕೃಷ್ಣಾ ನದಿಯಿಂದ ತುಂಬುವಂಥ ಯೋಜನೆಯನ್ನು ಈಗಾಗಲೇ 211 ಕೋಟಿ ರೂಪಾಯಿಗಳನ್ನು ಟೆಂಡರ್ ಆಗಿ ಏನು ಹಿಂದೆ ಸಮ್ಮಿಶ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆವತ್ತಿನ ಬಜೆಟಲ್ಲಿ ಘೋಷಣೆ ಆದ ನಂತರ ಅದು ಟೆಂಡರ್ ಆಗಿ ಇವತ್ತು ವರ್ಕನ್ನು ಸಂಪೂರ್ಣವಾಗಿ ಮುಗಿದಿದೆ. ಹೀಗಾಗಿ ಇವತ್ತಿನ ಬಿಹಾರ್ಲಿಂದ ಅಂದ್ರೆ ಬಂಗಾರಪ್ಪನ ಕೆರೆಯಿಂದ ಇವತ್ತು ಇಲ್ಲಿವರೆಗೂ ನಾವು ಬೆಳಗ್ಗೆಯಿಂದ ನಮ್ಮ ರೈತರು ಮತ್ತು ನಮ್ಮ ಮುಖಂಡರು ಮತ್ತು ನಮ್ಮ ಅಧಿಕಾರಿ ಮಿತ್ರರು ಮತ್ತು ಏನು ನಾವು ಅಮೃತ ಕನ್ಸ್ಟ್ರಕ್ಷನ್ ಗುತ್ತಿಗೆದಾರರು ಅವರೆಲ್ಲರ ಮುಖಾಂತರ ಇವತ್ತು ನಾವು ಅಲ್ಲಿಂದ ವೀಕ್ಷಣೆಯನ್ನು ಮಾಡಿದ್ವಿ. ಇವತ್ತು ವರ್ಕ್ ಸಂಪೂರ್ಣವಾಗಿ ಇವತ್ತು ಮುಗಿದಿದೆ. ಹಾಗಾಗಿ ಆದಷ್ಟು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅವರ ಮುಖಾಂತರ ಇವತ್ತು ಇದನ್ನು ಇನಾಗ್ರೇಷನ್ ಮಾಡುವಂಥ ಕೆಲಸವನ್ನು ಆದಷ್ಟು ಶೀಘ್ರದಲ್ಲಿ ಒಂದು ಡೇಟನ್ನು ತಗೊಂಡು ಇನಾಗ್ರೇಷನ್ ಮಾಡಿ ಸಂಪೂರ್ಣವಾಗಿ ರಾಯಚೂರಿಗೆ ಕುಡಿಯುವ ನೀರಾಗಿರ್ಬೋದು, ನಮ್ಮ ಸುತ್ತಮುತ್ತಲಿನ ಗ್ರಾಮದ ಕುಡಿಯುವ ನೀರಾಗಿರ್ಬೋದು ಮತ್ತು ನಮ್ಮ ರೈತಾಪಿ ವರ್ಗಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಈ ಪ್ರಾಜೆಕ್ಟನ್ನು ನಾವು ಹಿಂದಿನ ಸಾರಿ ಶಾಸಕರಿದ್ದಂಥ ಸಂದರ್ಭದಲ್ಲಿ ಅವತ್ತು ಬಜೆಟ್ ಘೋಷಣೆ ಆದಮೇಲೆ ಇವತ್ತು 2ನೇ ಬಾರಿ ಮತ್ತೆ ನನ್ನ ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ. ನಮ್ಮ ಜನ ಇದನ್ನು ಕಣ್ಣಾರಾಗಿ ನಾವು ಕೂಡ ಇಲ್ಲಿ ಬಂದು ನೋಡಿರಲಿಲ್ಲ. ಆದರೆ ಪ್ರಾಜೆಕ್ಟಿನ ಬಗ್ಗೆ ನಾವು ಸಂಪೂರ್ಣವಾಗಿ ಹೆಡ್ ಆಫೀಸ್ನಲ್ಲಿ MD ಆಫೀಸ್ನಲ್ಲಿ ಪ್ರತಿ ಸಾರಿ ಮೀಟಿಂಗ್ಗಳನ್ನು ಮಾಡೋದ್ರ ಜೊತೆಗೆ ಇವತ್ತು ಉತ್ತಮವಾದಂಥ ಕೆಲಸಗಳನ್ನು ಈಗಾಗಲೇ ಮಾಡಿದ್ದಾರೆ. ಅದನ್ನು ಆದಷ್ಟು ಜಲ್ದಿ ಇನಾಗ್ರೇಷನ್ ಮಾಡಿಸಿ ಕೊಡುವಂಥ ಕೆಲಸವನ್ನು ಮಾಡಬೇಕು. ಮತ್ತು ಇನ್ನು ಸಣ್ಣ ಪುಟ್ಟ ಕೆಲಸಗಳಿದೆ, ಅದನ್ನು ಆದಷ್ಟು ಈಗ 1 ವಾರದಲ್ಲಿ 15 ದಿನದಲ್ಲಿ ಅವರು ಸಂಪೂರ್ಣ ಮುಗಿಸ್ಕೊಡ್ತು ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ಏನು ಪ್ರತಿ ಕೆಳಭಾಗದಲ್ಲಿರುವಂಥ ರೈತರಿಗೆ ಭಾಳಷ್ಟು ತೊಂದರೆಗಳಾಗ್ತಾಯಿದೆ. ಹಾಗಾಗಿ ಇವತ್ತು ಈ ನೀರನ್ನು ತುಂಬಿದರೆ ಆ ಕುಡಿಯುವ ನೀರು ಮತ್ತು ರೈತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಇವತ್ತು ಈ ಪ್ರಾಜೆಕ್ಟನ್ನು ಮಾಡಿದ್ದೀವಿ. ಇದು ಸಂಪೂರ್ಣವಾಗಿ ಭಗವಂತ ಎಲ್ಲ ರೀತಿಯಿಂದ ಯಾವತ್ತೂ ಇದಕ್ಕೆ ಯಾವುದೇ ಧಕ್ಕೆ ಬರದ ರೀತಿಯಲ್ಲಿ ಯಶಸ್ವಿಯಾಗಿ ಸಾಗಿ ರೈತರಿಗೆ ಅನುಕೂಲ ಆಗಲ್ಲ ಅಂತೇಳಿ ನಾನು ಹಾರೈಸ್ತಿದ್ದೇನೆ. ಮತ್ತು ಇನ್ನು ಬಹಳಷ್ಟು ಪ್ರಾಜೆಕ್ಟ್ಗಳನ್ನು ಕೂಡ ನಾವು ಅವಶ್ಯಕತೆ ಇದೆ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ. ಯಾಕಂದರೆ ಆ ಭಾಗದಲ್ಲಿ ಭಾಳಷ್ಟು ನಮಗೆ ಟೈಲ್ಯಾಂಡ್ ಪ್ರದೇಶ, ನೀರಾವರಿಯಿಂದ ವಂಚಿತ ಆದಂಥ ಪ್ರದೇಶ. ಹಾಗಾಗಿ ಅಧಿಕಾರಿಗಳು ಕೂಡ ಭಾಳ ಹರಸಾಹಸ ಪಡ್ತಾ ಇರ್ತಾರೆ. ನಮಗೆ ಕೆಳಭಾಗದಲ್ಲಿ ನೀರು ಕೊಡುವಂಥ ಸಂದರ್ಭದಲ್ಲಿ ತುಂಗಭದ್ರಲಿಂದ ಇವತ್ತೇನು ಅಕ್ರಮವಾಗಿ ಜಾಸ್ತಿ ಮೇಲ್ಭಾಗದಲ್ಲಿ ರೈತರು ತಗೊಂಡಿದ್ದಾರೆ. ಹಾಗಾಗಿ ಈಗ ನಮಗೆ ಒಂದೇ ಆಪ್ಷನ್ನು ಕೆಳಭಾಗದಲ್ಲಿ ಲಿಫ್ಟ್ ಇರಿಗೇಷನ್ಗಳು, ಕೆರೆಗಳ ತುಂಬುವಂಥ ಯೋಜನೆಗಳನ್ನು ಮಾಡಿದಾಗ ಮಾತ್ರ ನಮ್ಮ ಕ್ಷೇತ್ರಕ್ಕೆ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶದಿಂದ ಈ ಯೋಜನೆಯನ್ನು ಮಾಡಿದ್ವಿ. ಇದು ತುಂಬಿ ಜನರಿಗೆ ಮುಟ್ಟಿದ ಮೇಲೆ ಅದು ಸಾರ್ಥಕತೆ ಆಗ್ತದೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀವಿ.